ಇಡೀ ದೇಶ ಈಗ ಚುನಾವಣೆ ಜ್ವರದಲ್ಲಿ ಬೇಯ್ತಾ ಇದೆ. ಎಲ್ಲ ಕಡೆಗಳಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರುವಂತಹ ಕಾರಣಕ್ಕಾಗಿ ವ್ಯಾಪಕವಾದ ಬಂದೋಬಸ್ತನ್ನ ಹಾಕಲಾಗಿದೆ ಅಂತ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ನಿರ್ಮಾಣ ಮಾಡಿ ಬರುವ ಹೋಗುವ ವಾಹನಗಳನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಈ ತಪಾಸಣೆಯಲ್ಲಿ ಏನೂ ಇಲ್ಲ ಅಂತ ಅಧಿಕಾರಿಗಳು ತಿಳಿಸ್ತಿರ್ತಾರೆ. ಯಾಕೆಂದ್ರೆ ಅವರ ಎದುರಿನಲ್ಲಿ ಸಿಸಿ ಕ್ಯಾಮೆರಾ ಇರೋ ಕಾರಣಕ್ಕಾಗಿ ಪ್ರತಿ ವಾಹನವನ್ನ ತಪಾಸಣೆ ಮಾಡಬೇಕಾದದ್ದು ಅವರ ಕರ್ತವ್ಯ. ಈ ಎಲ್ಲ ಇಷ್ಟೆಲ್ಲ ಬಂದೋಬಸ್ತು ತಪಾಸಣೆ ಎಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಒಂದು ಬಹಿರಂಗವಾದ ಗುಟ್ಟನ್ನ ನಾವು ಗಮನಿಸಬೇಕು. ಆ ಬಹಿರಂಗವಾದ ಗುಟ್ಟು ಏನಪ್ಪಾ ಅಂತಂದ್ರೆ, ಇಷ್ಟೊಂದು ವ್ಯಾಪಕವಾಗಿ ಪೊಲೀಸರು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಎಲ್ಲಾ ಕಡೆಗಳಲ್ಲಿ ಕಣ್ಗಾವಲನ್ನ ಹಾಕಿದಂತಹ ಸಂದರ್ಭದಲ್ಲಿಯೂ ಕೂಡ ಜನರಿಗೆ ದುಡ್ಡು ಹಂಚಿಕೆ ಆಗುತ್ತೆ. ಇದು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ನಮ್ಮ ಕಣ್ಣೆದುರುಗಡೆನೆ ಈ ದುಡ್ಡು ಹಂಚುವಂತಹ ಕೆಲಸಗಳು ವ್ಯಾಪಕವಾಗಿ ನಡೀತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಮ್ಗೆಲ್ಲ ನೆನಪಾಗ್ತಾರೆ. ಅವ್ರು ಯಾರಪ್ಪ ಅಂತಂದ್ರೆ 1990ರಲ್ಲಿ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿ ನೇಮಕಗೊಂಡಂತಹ ಟಿ.ಎನ್. ಶೇಷನ್ ಅನ್ನುವ ವ್ಯಕ್ತಿಯನ್ನ ಇಡೀ ಭಾರತದ ಆ ತಲೆಮಾರಿನ ಜನ ಕೇಳೇ ಇರ್ತಾರೆ. 1990ಕ್ಕೂ ಮುಂಚಿನ ಚುನಾವಣೆಗಳನ್ನ ನಾವು ಕಲ್ಪಿಸ್ಕೋಬೇಕು. ಆಗ ಹೇಗೆ ನಡೀತಾ ಇತ್ತು ಚುನಾವಣೆ ಅಂತಂದ್ರೆ, ಬಹುಶಃ ಆ ಕಾಲಘಟ್ಟದಲ್ಲಿದ್ದಂಥವ್ರಿಗೆ ಚೆನ್ನಾಗಿ ನೆನಪಿದೆ. ಇಡೀ ರಸ್ತೆಯ ಎರಡೂ ಬದಿಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಬಿಡಾರಗಳನ್ನು ಹಾಕ್ತಾ ಇದ್ರು. ಆ ಬಿಡಾರ ಆ ರಸ್ತೆಯ ಮೇಲೆಲ್ಲವೂ ಕೂಡ ಬಾವುಟಗಳು, ಆಯಾ ಹೋದವರಿಗೆ ಬಂದವರಿಗೆಲ್ಲ ಪಾಂಪ್ಲೆಟ್ಗಳನ್ನು ಹಂಚೋದು, ಬಹಿರಂಗವಾಗಿಯೇ ಎಲ್ಲರನ್ನ ಓಲೈಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಆಗ ಯಾವುದೇ ಕಟ್ಟುಪಾಡುಗಳು ಇರ್ತಾ ಇರಲಿಲ್ಲ. ಹೆಚ್ಚು ನಕಲಿ ಓಟ್ಗಳನ್ನು ಹಾಕೋದಕ್ಕೆ ಅವಕಾಶಗಳು ಜಾಸ್ತಿ ಇರ್ತಾ ಇತ್ತು. 90ರಲ್ಲಿ ಟಿ.ಎನ್. ಶೇಷನ್ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿ ನೇಮಕಗೊಂಡ್ರು. ಆ ನೇಮಕಗೊಂಡ ನಂತರ ಸಾಕಷ್ಟು ಸುಧಾರಣೆಗಳನ್ನು ತಂದರು. ಇವತ್ತು ಕದ್ದು ಮುಚ್ಚಿ ಅಥವಾ ನಮಗೆ ಗೊತ್ತಿರೋ ಹಾಗೇನೆ ಅವ್ಯವಹಾರಗಳು ಮತ್ತು ಮತದಾರರನ್ನ ಓಲೈಕೆಗಾಗಿ ಹಣ ನೀಡುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ನಿಜ. ಆದರೆ ಅದಕ್ಕೂ ಮುಂಚಿನ ಚುನಾವಣೆಗಳಿಗೆ ಹೋಲಿಕೆ ಮಾಡಿದರೆ ಟಿ.ಎನ್. ಶೇಷನ್ ಅವರು ತಂದಂತಹ ಸುಧಾರಣೆಗಳು ಮಾತ್ರ ಮೆಚ್ಚತಕ್ಕವು. ಅದಕ್ಕೂ ಕಾರಣ ಒಬ್ಬ ಶೇಷನ್ ನಂತರ ಆ ಚುನಾವಣಾ ಆಯೋಗಕ್ಕೆ ಮತ್ತೊಬ್ಬ ಶೇಷನ್ ಬರಲೇ ಇಲ್ಲ. ಹಾಗಾಗಿ 90ರಿಂದ 96ರ ಅವಧಿನಲ್ಲಿ ಟಿ.ಎನ್. ಶೇಷನ್ ಏನು ಜಾರಿಗೆ ತಂದಿದ್ದಂತಹ ಸುಧಾರಣೆಗಳು ಅವರ ಒಟ್ಟಿಗೇನೆ ಹೊರಟೋದ್ವು. ಆದರೆ ಅವರೇನು ಚುನಾವಣಾ ವೆಚ್ಚಗಳನ್ನು ತೋರಿಸ್ಬೇಕು ಮತ್ತು ಆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದಿದ್ರು, ಅದು ಮಾತ್ರ ಸ್ವಲ್ಪ ಮಟ್ಟಿಗೆ ಉಳ್ಕೊಂಡು ಬಂದಿದೆ. ನಿಮಗೆ ಶೇಷನ್ ಬಗ್ಗೆ ಒಂದಷ್ಟು ಕುತೂಹಲದ ಅಂಶಗಳನ್ನು ತಿಳ್ಕೊಳ್ಬೇಕು. ಅವರು 1994ರಲ್ಲಿ ಪಿ.ವಿ. ನರಸಿಂಹರಾವ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಸೀತಾರಾಮ್ ಕೇಸರಿ ಮತ್ತು ಕಲ್ಪನಾಥ್ ರಾಯ್ ಅವರನ್ನು ವಜಾಗೊಳಿಸಬೇಕು, ಅವರು ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಆಗ ಚುನಾವಣಾ ಆಯೋಗ ಅನಗತ್ಯವಾಗಿ ಆಡಳಿತದಲ್ಲಿ ಮೂಗು ತೋರಿಸ್ತಾ ಇದೆ ಅಂತ ಹೇಳಿ ಕೆಲವು ರಾಜಕೀಯ ಪಕ್ಷಗಳು ಆರೋಪಗಳನ್ನು ಕೂಡ ಮಾಡಿದ್ವು. ಅಂತಹ ಆರೋಪದ ನಡುವೆಯೂ ಕೂಡ ಗಟ್ಟಿಯಾಗಿ ನಿಂತವರು ಟಿ.ಎನ್. ಶೇಷನ್. ಕೇಂದ್ರ ಸಚಿವರನ್ನೇ ವಜಾ ಮಾಡಬೇಕು ಅಂತ ಈವರೆಗೆ ಮತ್ತು ಶೇಷನ್ ಅವರೇ ಹಿಂದಿನ ಅವಧಿನಲ್ಲೂ ಕೂಡ ಯಾರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಧೈರ್ಯವನ್ನು ಪ್ರದರ್ಶನ ಮಾಡಲಿಲ್ಲ. ಆ ಧೈರ್ಯವನ್ನು ಮಾಡಿದವರು ಟಿ.ಎನ್. ಶೇಷನ್. ಬಿಹಾರದಲ್ಲಿ ಚುನಾವಣೆ ನಡೆಯೋದೇ ಇಲ್ಲ, ಅಲ್ಲೆಲ್ಲ ಗೂಂಡಾಗಿರಿ ನಡೆಯುತ್ತೆ. ಎಲ್ಲರೂ ಮತದಾರರನ್ನ ಮತಗಟ್ಟೆಗೆ ಬರೋದಕ್ಕೆ ಬಿಡೋದಿಲ್ಲ. ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟವರೇ ನಕಲಿ ಮತಗಳನ್ನು ಹಾಕುವ ಮೂಲಕ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತಾರೆ ಅನ್ನುವ ಮಾತು ಕೇಳಿಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಏನು ಚುನಾವಣಾ ಮತಪತ್ರವನ್ನು ಗುರುತಿನ ಚೀಟಿಯನ್ನು ಜಾರಿಗೆ ತಂದವರು ಶೇಷನ್ ಅವರು. ಗುರುತಿನ ಚೀಟಿ ಇಲ್ಲದೆ ಯಾರೂ ಕೂಡ ಮತ ಚಲಾಯಿಸುವ ಹಾಗಿಲ್ಲ ಅನ್ನುವ ಕಟ್ಟುನಿಟ್ಟಿನ ನಿಯಮಾವಳಿಯನ್ನು ಇಡೀ ದೇಶದಲ್ಲಿ ಜಾರಿಗೆ ತಂದರು. ಬಿಹಾರವೇ ಬೆಚ್ಚಿ ಬೀಳುವ ಹಾಗೆ ಕಠಿಣ ಕ್ರಮಗಳ ಮೂಲಕ ವ್ಯಾಪಕವಾದ ಪೊಲೀಸ್ ಬಂದೋಬಸ್ತಿನ ಮೂಲಕ ಒಂದು ಶಿಸ್ತಿನ ಚುನಾವಣೆಯನ್ನು ನಡೆಸಿದ್ರು. ಆಗಲೇ ಆ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಸಂಪೂರ್ಣವಾಗಿ ಸೋತು ಮನೆ ಸೇರಬೇಕಾಯಿತು. ಇಂಥ ಹಲವಾರು ಪ್ರಕರಣಗಳಿಗೆ ಸಾಕ್ಷಿಯಾದದ್ದು ಟಿ.ಎನ್. ಶೇಷನ್ ಅವರು. ಅಭ್ಯರ್ಥಿಗಳು ಅಥವಾ ರಾಜಕೀಯ ಪಕ್ಷಗಳು ಮಾಡುವ ಯಾವುದೇ ಖರ್ಚಿನ ಲೆಕ್ಕವನ್ನು ಅವರು ಕೊಡದೇ ಇರಲಿ, ಅಧಿಕಾರಿಗಳ ಮೂಲಕ ಆ ಲೆಕ್ಕವನ್ನು ಹಾಕಿ, ಈಗ ಉದಾಹರಣೆಗೆ ಅವರು ಟೆಂಟ್ಗಳನ್ನ ಹಾಕ್ತಾಯಿದ್ರು, ಬ್ಯಾನರ್ಗಳನ್ನ ಕಟ್ತಾಯಿದ್ರು, ಬಂಡಿಸ್ಗಳನ್ನ ಕಟ್ತಾಯಿದ್ರು, ಬಹಿರಂಗ ಸಭೆಗಳನ್ನು ನಡೆಸ್ತಾ ಇದ್ರು. ಆ ಎಲ್ಲ ವೆಚ್ಚವನ್ನು ಚುನಾವಣಾ ರಾಜಕೀಯ ಪಕ್ಷದವರಿಗೆ ಅಥವಾ ಅಭ್ಯರ್ಥಿಗಳ ಹೆಸರಿಗೆ ಸಂದಾಯ ಮಾಡುವಂಥ ಕಟ್ಟುನಿಟ್ಟಿನ ಕ್ರಮವನ್ನು ಶೇಷನ್ ಜಾರಿಗೆ ತಗೊಂಡ್ಬಂದರು. ಅದಾದ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ತುಂಬ ಜನ, ನೀವು ಅದು ಎಣಿಸೋದಕ್ಕೂ ಸಾಧ್ಯವಾಗಲ್ಲ, ಸುಮಾರು 40,000 ಚುನಾವಣಾ ಅಭ್ಯರ್ಥಿಗಳ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಲಾಯಿತು. ಅದರಲ್ಲಿ 1,400ಕ್ಕೂ ಹೆಚ್ಚು ಜನರು ಚುನಾವಣಾ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ 3 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಲಾಯಿತು. ಅವರನ್ನು ಅಂದರೆ ಚುನಾವಣೆಗೆ ಸ್ಪರ್ಧಿಸುವ ಹಾಗಿಲ್ಲ ಅಂತ ಸಸ್ಪೆಂಡ್ ಮಾಡಲಾಯಿತು.
14,000 ಅಭ್ಯರ್ಥಿಗಳು ಆಯೋಗ ನಿಗದಿಪಡಿಸಿರುವ ಮಿತಿಗಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಯಿತು. ಇಂತಹ ಕಠಿಣ ಕ್ರಮಗಳನ್ನು ಕೈಗೊಂಡ ಕಾರಣಕ್ಕಾಗಿ TN ಶೇಷನ್ ಅವರು ಇಡೀ ಭಾರತದ ಮನೆಗಳಲ್ಲಿ ಮನೆ ಮಾತಾಗ್ಬಿಟ್ರು. ಯಾಕೆಂತಂದರೆ ಆ ಹಿಂದಿನ ಚುನಾವಣೆಗಳನ್ನು ನೋಡಿದವ್ರಿಗೆ TN ಶೇಷನ್ ನಂತರದ ಚುನಾವಣೆಯನ್ನು ನೋಡಿದವ್ರಿಗೆ ಬಹಳ ವ್ಯತ್ಯಾಸಗಳು ಕಾಣಕ್ಕೆ ಶುರುವಾಯಿತು. ಹಾಗಾಗಿ ಈಗಲೂ ಕೂಡ ಚುನಾವಣಾ ವೆಚ್ಚವನ್ನು ಕೊಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಬಹಳ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ತಾರೆ. ಆದರೆ ಏನು ಮಾಡೋದು, ದುರದೃಷ್ಟ ಏನಪ್ಪ ಅಂತಂದರೆ ಶೇಷನ್ ನಂತರ ಯಾವ ಕಮಿಷನರ್ಗಳು ಕೂಡ, ಯಾವ ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಸುಮ್ಮನೆ ನೆಪಕ್ಕೆ ಅಂದರೆ ಜನಕ್ಕೆ ತೋರಿಸುವ ಹಾಗೆ ಒಂದಷ್ಟು ನಿಯಂತ್ರಣಗಳನ್ನು ಜಾರಿಗೆ ತರೋದು, ಅವ್ರು ಕೊಟ್ಟದ ಲೆಕ್ಕಪತ್ರಗಳನ್ನೇ ಒಪ್ಪಿಕೊಂಡು ಸುಮ್ಮನಾಗುವಂತಹ ಪದ್ಧತಿ ಈಗ ಬಂದಿದೆ. ಈ TN ಶೇಷನ್ ಅವರನ್ನು ಆಯುಕ್ತರನ್ನಾಗಿ ಮಾಡಬೇಕು ಅನ್ನೋಕ್ಕೆ ಹಠಕ್ಕೆ ಬಿದ್ದವರು ಆವತ್ತಿನ ಕಾನೂನು ಸಚಿವರಾದಂತಹ ಸುಬ್ರಮಣಿಯನ್ ಅವರು. ಈ ಸುಬ್ರಮಣಿಯನ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಮತ್ತೆ ಸುಬ್ರಮಣಿಯನ್ ಅಂತಹ ನಾಯಕರುಗಳು, ಸಚಿವರುಗಳು ಬೇಕಾಗಿದ್ದಾರೆ. ಯಾಕೆಂದರೆ ಚುನಾವಣಾ ಆಯೋಗ ಒಂದು ಗಟ್ಟಿಯಾಗಿ ನಿಂತರೆ ಚುನಾವಣಾ ಅಕ್ರಮಗಳು ನಿಲ್ತವೆ. ಚುನಾವಣಾ ಅಕ್ರಮಗಳು ನಿಂತರೆ ಸತ್ಯವಂತರು, ಆದರ್ಶವನ್ನು ಇಟ್ಕೊಂಡಿರುವವರು, ಸಿದ್ಧಾಂತಕ್ಕಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂತಹ ವ್ಯಕ್ತಿಗಳು ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲಾಂದರೆ ಹಣ ಹೂಡಿಕೆ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮತ್ತೆ ಆ ಹಣವನ್ನು ಮತ್ತೆ ತಗೊಳ್ಳೋದು ಹೇಗೆ ಅನ್ನೋ ಯೋಚನೆಯಲ್ಲೇ 5 ವರ್ಷಗಳನ್ನು ಕಳೆಯುವಂತಹ ರಾಜಕಾರಣಿಗಳನ್ನು, ಸಚಿವರನ್ನು, ಶಾಸಕರನ್ನು ನಾವು ನೋಡಬೇಕಾಗತ್ತೆ. ನಿಜವಾಗ್ಲೂ ಸೈದ್ಧಾಂತಿಕ ಬದ್ಧತೆ ಇರುವಂತಹ ರಾಜಕಾರಣ ಹಿನ್ನೆಲೆಗೆ ಸರಿದ್ಬಿಡುತ್ತೆ. ಹಣ ಇದ್ರೆ ಅಷ್ಟೇ ಚುನಾವಣೆ ಮಾಡೋದಕ್ಕಾಗೋದು ಅನ್ನುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ಇಡೀ ಭಾರತ ಮತ್ತೊಬ್ಬೆ TN ಶೇಷನ್ನಂತಹ ಮುತ್ಸದ್ದಿ ಮತ್ತು ಕಟ್ಟುನಿಟ್ಟಿನ ಅಧಿಕಾರಿಗಾಗಿ ಕಾಯ್ತಾ ಇದೆ.